ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾನು 4ನೇ ತರಗತಿಯ ಎನ್ವೈರ್ನಮೆಂಟಲ್ ಸ್ಟಡೀಸ್ EVS ಇಟ್ಸ್ ಅ ರಿವೈಸ್ಡ್ ಸಿಲೆಬಸ್. ಇದು ಬೈಲಿಂಗ್ವಲಿಗೋಸ್ಕರ ಮಾಡಿರುವಂಥ ಟೆಕ್ಸ್ಟ್ ಬುಕ್ ಆಗಿದೆ. ಸೊ ಇದರೊಳಗಡೆ ಲೆಸನ್ ನಂಬರ್ 8 ಫುಡ್ ಹೆಲ್ತನ್ನು ನೋಡೋಣ. ಇಲ್ಲಿಯವರೆಗೆ ನನ್ನ ಚಾನಲಲ್ಲಿ ಲೆಸನ್ ನಂಬರ್ 7ವರೆಗೆ ಎಲ್ಲ ವೀಡಿಯೋಸ್ಗಳು ಸಹ ಅಪ್ಲೋಡ್ ಆಗಿದೆ. ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫುಡ್ ಮತ್ತು ಹೆಲ್ತ್. ಸೊ ಈ ಎಲ್ಲ ಒಂದು ಎಕ್ಸ್ಪ್ಲನೇಷನ್ ಐ ಥಿಂಕ್ ಇದು ಒಂದು ನೀಡಿಲ್ಲ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಎಕ್ಸಾಕ್ಟ್ ಏನಿದೆಯೋ ಅದನ್ನು ಒಂದು ಟ್ರಾನ್ಸ್ಲೇಷನ್ ಕನ್ನಡದಲ್ಲಿದೆ. ಸೊ ಹಾಗಾಗಿಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಟಿವಿಟಿ ಲೈಕ್ ದೀಪಾ, ಯು ಆಲ್ಸೋ ಪ್ರಿಪೇರ್ ಅ ಲಿಸ್ಟ್ ಆಫ್ ಫುಡ್ ಐಟಮ್ಸ್. ಫುಡ್ ಐಟಮ್ಸ್ಗಳನ್ನು ಬರಿಬೇಕಂತೆ ನಾವು. ಇಡ್ಲಿ, ದೋಸೆ, ಪುಲಾವ್, ಪೂರಿ, ರೈಸ್ ಸಾಂಬಾರ್, ಚಪಾತಿ, ಮುದ್ದೆ ಅಂತ ಹೇಳಿಬಿಟ್ಟು ಬನ್ನಿ. ಇನ್ನು 3-4 ಸ್ಪೇಸ್ ಇದೆ, ಅಲ್ಲಿ ನೀವು ನಿಮ್ಮ ಒಂದು ಫುಡ್ ಐಟಮ್ಸನ್ನು ನೀವು ಬರಿಬಹುದು. ಓಕೆ, ನೆಕ್ಸ್ಟ್ ಇದರೊಳಗಡೆ ನೀವು ತಿನ್ನೋ ಆಹಾರದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಎನರ್ಜಿ ರಿಚ್ ಫುಡ್ ಐಟಮ್ಸ್ ಯಾವುದು, ಶಕ್ತಿ ಪ್ರಧಾನವಾದ ಆಹಾರ ವಸ್ತುಗಳು ಯಾವುದು? ರೈಸ್, ಅನ್ನ, ವೀಟ್, ಗೋಧಿ, ರಾಗಿ, ಜವಾರ್, ಜೋಳ, ಪೊಟ್ಯಾಟೊ, ಆಲೂಗಡ್ಡೆ. ಫುಡ್ ಐಟಮ್ಸ್ ವಿಚ್ ಹೆಲ್ಪ್ ಅಸ್ ಟು ಗ್ರೋ, ಬೆಳವಣಿಗೆಗೆ ಸಹಾಯ ಆಗಿರುವಂಥ ಆಹಾರ ಪದಾರ್ಥಗಳು ಯಾವ್ಯಾವು? ಆಹಾರ ವಸ್ತುಗಳು ಮಿಲ್ಕ್, ಎಗ್, ಪಲ್ಸಸ್, ಬೀನ್ಸ್, ಫಿಶ್. ಓಕೆ, ಧಾನ್ಯಗಳು, ಕಾಳುಗಳು ಇವೆಲ್ಲ ಸೇರಿದೆ. ನೆಕ್ಸ್ಟ್ ಫುಡ್ ಐಟಮ್ಸ್ ವಿಚ್ ಗಿವ್ ಪ್ರೊಟೆಕ್ಷನ್ ಟು ದ ಬಾಡಿ, ನಮ್ಮ ದೇಹಕ್ಕೆ ರಕ್ಷಣೆಯನ್ನು ಒದಗಿಸುವ ಆಹಾರ ಯಾವುದು? ಕ್ಯಾರೆಟ್, ಗ್ರೀನ್ ವೆಜಿಟೇಬಲ್ಸ್, ಫ್ರೂಟ್ಸ್, ಆರೆಂಜ್, ಪಪಾಯ, ವಿಟಮಿನ್ ಸಿ ಇರುವಂಥ ಎಲ್ಲ ಒಂದು ಆಹಾರ ಪದಾರ್ಥಗಳನ್ನು ಸಹ ಬರಿಬೋದು. ಓಕೆ, ನೆಕ್ಸ್ಟ್ ಸೊ ಇಲ್ಲೆಲ್ಲ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಕ್ಯಾರೆಟ್, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಗ್ರೋತಿಗೆ, ಬಾಡಿ ಸ್ಟ್ರಕ್ಚರಿಗೆ, ನೆಕ್ಸ್ಟು ಎನರ್ಜಿ ಕೊಡುವಂಥದ್ದೆಲ್ಲ ಒಂದು ಇನ್ಫಾರ್ಮೇಷನ್ ಇದೆ, ಅದನ್ನು ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಬಂದು ನೋಡೋಣ. ಇಲ್ಲಿ ಕೆಲವೊಂದು ಪಿಕ್ಚರ್ಸ್ ಇದೆ. ಸೊ ಆ ಪಿಕ್ಚರ್ಸ್ ಹ್ಯಾವ್ ಎ ಲಾಟ್ ಆಫ್ ಕಾರ್ಬೋಹೈಡ್ರೇಟ್ಸು ಜಾಸ್ತಿ ಇದೆಯಂತೆ. ಸೊ ಆ ಒಂದು ಆಹಾರ ಪದಾರ್ಥಗಳು ಯಾವುದು ಅಂದರೆ ಮೇಜ್, ಮೆಕ್ಕೆಜೋಳ, ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಡ್ಡೆಗೆಣಸು, ಪ್ಯಾಡಿ, ವೀಟ್, ಭತ್ತ, ಗೋಧಿ, ಪರ್ಲ್ ಮಿಲ್ಲೆಟ್ಸ್, ರಾಗಿ ಅವೆಲ್ಲ. ಸೊ ಮಿಲ್ಲೆಟ್ಸ್ ಅಂತಾರಲ್ಲ, ಸಿರಿಧಾನ್ಯಗಳು, ಪೊಟ್ಯಾಟೊ, ಶುಗರ್ ಕೇನ್, ಕಬ್ಬು, ಹನಿ, ಜೇನುತುಪ್ಪ. ಓಕೆ, ಫೈನ್. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಕೆಲವೊಂದು ವರ್ಡ್ಸ್ಗಳಿದ್ದಾವೆ, ಪಿಕ್ಚರ್ಸ್ಗಳಿದ್ದಾವೆ. ಇಲ್ಲಿ ಕಡಲೆಬೇಳೆ ಇದೆ, ಬೆಂಗಾಲ್ ಗ್ರಾಮ್ ಅಂತಾರೆ. ಇಲ್ಲಿ ಅಲಸಂದೆ ಕಾಳು, ಬ್ಲ್ಯಾಕ್ ಹೆಡ್ ಬೀನ್ಸ್ ಅಂತಾರೆ. ಕಡಲೆಕಾಳಿದೆ, ಚಿಕ್ ಪೀಸ್, ಹೆಸರು ಕಾಳು, ಬ್ಲ್ಯಾಕ್ ಗ್ರಾಮ್, ಇದು ಶೇಂಗಾ, ಗ್ರೌಂಡ್ ನಟ್ಸ್ ಅಂತ ಹೇಳ್ತೀವಿ. ಓಕೆ, ಫೈನ್. ನೆಕ್ಸ್ಟ್ ಇಲ್ಲಿ ಪ್ರೋಟೀನ್ಸ್ ಇರುವಂತಹ ಒಂದು ಆಹಾರ ಪದಾರ್ಥಗಳು ಎಗ್, ಫಿಶ್, ಮಿಲ್ಕ್, ಮೀಟ್, ಮಾಂಸ. ಓಕೆ, ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಫ್ಯಾಟ್ ಇರುವಂತಹವು ಕೊಟ್ಟಿದ್ದಾರೆ. ಸೊ ವಿಟಮಿನ್ಸ್, ಯಾವ್ಯಾವ ಒಂದು ವಿಟಮಿನ್ಸ್ ಇದೆ, ಯಾವ್ಯಾವ ಫುಡ್ ಐಟಮಲ್ಲಿ ಏನು ಉಪಯೋಗ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದಾದಮೇಲೆ ಯಾವ ವಿಟಮಿನ್ ಕೊರತೆ ಆದರೆ ಯಾವ್ಯಾವ ಒಂದು ರೋಗಗಳು ಬರುತ್ತೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ವಿಟಮಿನ್ A, B, C, D ಇಂದ. ಸೊ ಎಲ್ಲವೂ ಸಹ ಕನ್ನಡದಲ್ಲಿ ಇರೋದ್ರಿಂದ ಸೊ ಅವಶ್ಯಕತೆ ಇರೋದಿಲ್ಲ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡೋದು, ಅದೇ ಎಕ್ಸಾಕ್ಟಾಗಿ ಕೊಟ್ಟುಬಿಡತ್ತೆ. ಸೊ ನಾವು ಸೀದಾ ಬನ್ನಿ ಆ್ಯಕ್ಟಿವಿಟಿಗೆ ನೋಡೋಣ. ರೈಟ್ ದ ಫುಡ್ ಆಫ್ ದ ಎನಿಮಲ್ಸ್ ಗಿವನ್ ಬಿಲೋ. ಫುಡ್ ಯಾವ್ಯಾವ ಎನಿಮಲ್ಸ್ ಯಾವ್ಯಾವ ಫುಡ್ಡನ್ನು ತಿನ್ನತ್ತೆ ಅಂತ. ಟೈಗರ್ ಫ್ಲೆಶ್ ಆ್ಯಂಡ್ ಮೀಟ್, ಮಾಂಸವನ್ನು ತಿನ್ನತ್ತೆ. ಕ್ರೇನ್ ಫಿಶನ್ನು ತಿನ್ನತ್ತೆ. ಡೀರ್ ಗ್ರಾಸ್ ಆ್ಯಂಡ್ ಲೀವ್ಸ್. ಎಲಿಫೆಂಟ್ ಗ್ರಾಸ್ ಆ್ಯಂಡ್ ಲೀವ್ಸ್. ಕೈಟ್ ಹದ್ದು, ರ್ಯಾಟ್ಸ್ ಮತ್ತು ಸ್ಮಾಲ್ ಎನಿಮಲ್ಸನ್ನು ತಿನ್ನತ್ತೆ. ಬಟರ್ಫ್ಲೈ ನೆಕ್ಟಾರ್ ಅಂತಂದರೆ ಮಕರಂದ. ಮಸ್ಕಿಟೋ ಅಂತಂದರೆ ಬ್ಲಡ್ಡು, ನಮ್ಮ ರಕ್ತ ಇರುತ್ತೆ. ಕೌ ಗ್ರಾಸ್. ಡಾಗ್ ಮೀಟ್, ರೈಸ್. ರ್ಯಾಟ್ ಗ್ರೇನ್ಸನ್ನು, ಕಾಳುಗಳನ್ನು ತಿನ್ನತ್ತೆ. ಓಕೆ, ಫೈನ್. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಬರುತ್ತೆ ಲುಕ್ ಅಟ್ ದ ಪಿಕ್ಚರ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಈ ಒಂದು ಪಿಕ್ಚರನ್ನು ನೋಡಿ ಇಲ್ಲಿ ಕೆಳಗಡೆ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಅಟೆಂಡ್ ಮಾಡೋಣ. ಟೈಗರ್ ಟಿಯರ್ಸ್ ದ ಫ್ಲೆಶ್ ವಿತ್ ದ ಹೆಲ್ಪ್ ಆಫ್ ಇಟ್ಸ್ ಶಾರ್ಪ್ ಟೀತ್. ಹುಲಿ ತನ್ನ ಹರಿತವಾದ ಹಲ್ಲುಗಳ ಸಹಾಯದಿಂದ ಮಾಂಸವನ್ನು ಸಿಗಿಯತ್ತೆ. ಟಿಯರ್ ಅಂದರೆ ಸಿಗಿಯೋದು, ತಿನ್ನೋದಲ್ಲ, ಸಿಗಿಯೋದು. ಚೆನ್ನಾಗಿ ಸಿಗಿದು ಬಿಡುತ್ತೆ, ಸಿಗ್ದಾದ್ಮೇಲೆ ತಿನ್ನೋದು. ಕೈಟ್ ಹ್ಯಾಸ್ ಶಾರ್ಪ್ ಲೆಗ್ಸ್ ಟು ಹೋಲ್ಡ್ ಇಟ್ಸ್ ಫುಡ್ ಅಲ್ವಾ. ಈ ಒಂದು ಹದ್ದು ತನ್ನ ಆಹಾರವನ್ನು ಹಿಡಿಯಕ್ಕೆ ಒಂದು ಬಲಿಷ್ಠವಾದ ಶಾರ್ಪ್ ಆಗಿರುವಂತಹ ಕಾಲುಗಳಿದೆ. ಬಟರ್ಫ್ಲೈ ಹ್ಯಾಸ್ ಪ್ರೋಬೋಸಿಸ್ ಟು ಸಕ್ ನೆಕ್ಟಾರ್ ಆಫ್ ದ ಫ್ಲವರ್. ಚಿಟ್ಟೆಗೆ ಮಕರಂದವನ್ನು ಹೀರಲು ಅನುಕೂಲವಾದ ಒಂದು ಹೀರಿನಳಿಕೆ ಇರುತ್ತಂತೆ. ನೆಕ್ಸ್ಟ್, ಫೈನ್. ದ ಕ್ರೇನ್ ಹ್ಯಾಸ್ ಎ ಲಾಂಗ್ ಬೀಕ್ ಟು ಕ್ಯಾಚ್ ಫಿಶ್ ಇಟ್ಸ್ ಫುಡ್. ಲಾಂಗ್ ಬೀಕ್ ಇದೆ ನೋಡಿ, ಏನು ಉದ್ದವಾದ ಕೊಕ್ಕಿದೆ. ಎಲಿಫೆಂಟ್ ಈಟ್ಸ್ ಗ್ರಾಸ್ ವಿತ್ ದ ಹೆಲ್ಪ್ ಆಫ್ ಇಟ್ಸ್ ಟ್ರಂಕ್. ತನ್ನ ಒಂದು ಸೊಂಡಲಿನ ಒಂದು ಸಹಾಯದಿಂದ ಅದು ಸೊಪ್ಪನ್ನು ಹಿಡಿದು ತಿನ್ನತ್ತೆ. ಓಕೆ, ಫೈನ್. ನೆಕ್ಸ್ಟ್,
ನೇಮ್ ಆಫ್ ದ ಅನಿಮಲ್ಸ್, ಫುಡ್, ಹೆಲ್ಪಿಂಗ್ ಆರ್ಗನ್, ಹೌ ಇಟ್ ಹೆಲ್ಪ್ಸ್. ಪ್ರಾಣಿ ಹೆಸರು ಬರಿಬೇಕಂತೆ, ಏನು ಆಹಾರ ತಿನ್ನತ್ತೆ ಬರಿಬೇಕು, ಅದಕ್ಕೆ ನೆರವಾಗುವ ಒಂದು ಅಂಗವನ್ನು ಬರಿಬೇಕು, ಅದನ್ನು ಯಾವ ರೀತಿಯಾಗಿ ಅದು ನೆರವಾಗುತ್ತೆ, ಆ ಅಂಗ ಯಾವ ರೀತಿಯಾಗಿ ಹೆಲ್ಪ್ ಮಾಡುತ್ತೆ ಅಂತ. ಲಯನ್ ಫ್ಲೆಶ್, ಮಾಂಸವನ್ನು ತಿನ್ನತ್ತೆ. ಶಾರ್ಪ್ ಟೀತ್, ಓಕೆ, ಟು ಟಿಯರ್ ದ ಫ್ಲೆಶ್, ಆ ಮಾಂಸವನ್ನು ಸಿಗಿಯಕ್ಕೆ. ರ್ಯಾಬಿಟ್ ನಟ್ಸ್, ಓಕೆ, ಫ್ರಂಟ್ ಟೀತ್, ಮುಂದಿನ ಅದರ ಒಂದು ಹಲ್ಲುಗಳನ್ನು ಬಳಸಿ ಗ್ರೈಂಡ್ ದ ಫುಡ್, ಆಹಾರವನ್ನು ಚೆನ್ನಾಗಿ ಜಗಿಯಲು. ಪ್ಯಾರಟ್ ಫ್ರೂಟ್ಸನ್ನು ತಿನ್ನತ್ತೆ. ಬೀಕನ್ನು, ತನ್ನ ಕೊಕ್ಕನ್ನು ಯೂಸ್ ಮಾಡುತ್ತೆ. ಹೋಲ್ ದ ಫುಡ್, ಆ ಒಂದು ಕೊಕ್ಕಿನ ಸಹಾಯದಿಂದ ಆ ಒಂದು ಹಣ್ಣನ್ನು ಹಿಡ್ಕೊಂಡು ತಿನ್ನತ್ತೆ. ಹನಿ ಬಿ ನೆಕ್ಟಾರ್, ಪ್ರೊಬೋಸಿಸ್, ಅದರ ಒಂದು ಏನಂತ ಹೇಳ್ತೀವಿ, ಹೀರುನಳಿಕೆ ಯೂಸ್ ಆಗುತ್ತೆ ಮಕರಂದ ಹೀರಕ್ಕೆ. ಸಕ್ ದ ನೆಕ್ಟಾರ್. ಕೌ ಹಸು ಗ್ರಾಸ್ ತಿನ್ನತ್ತೆ. ಹಲ್ಲಿನ ಸಹಾಯದಿಂದ ಚೂ ದ ಫುಡ್, ಚೆನ್ನಾಗಿ ಆಹಾರವನ್ನು ಅಗಿಯಲು. ಓಕೆ, ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಈ ಪೇಜಲ್ಲಿ ಬರುತ್ತೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ದ ನ್ಯೂಟ್ರಿಯೆಂಟ್ಸ್ ಇನ್ ದ ಫುಡ್ಸ್ ಆರ್, ಪೋಷಕಾಂಶಗಳು ಯಾವ್ಯಾವು ಅಂದರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸ್, ಮಿನರಲ್ಸ್ ಆ್ಯಂಡ್ ವೈಟಮಿನ್ಸ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ದ ನ್ಯೂಟ್ರಿಯೆಂಟ್ ಪ್ರೆಸೆಂಟ್ ಇನ್ ದ ಗ್ರೇನ್ಸ್ ಈಸ್ ಕಾರ್ಬೋಹೈಡ್ರೇಟ್ಸ್. ಬೇಳೆಕಾಳುಗಳಲ್ಲಿರುವಂಥ ಪೌಷ್ಟಿಕಾಂಶ ಯಾವುದು? ಕಾರ್ಬೋಹೈಡ್ರೇಟ್ಸ್. ವಿ ಶುಡ್ ಡ್ರಿಂಕ್ ಅ ಮಿನಿಮಮ್ 4 to 5 ಲೀಟರ್ಸ್ ಆಫ್ ದ ವಾಟರ್ ಎವ್ರಿ ಡೇ. ನಾವು ಪ್ರತಿನಿತ್ಯ 4 to 5 ಲೀಟರಷ್ಟು ನೀರನ್ನು ಕುಡಿಬೇಕು. ನೈಟ್ ಬ್ಲೈಂಡ್ನೆಸ್ ಈಸ್ ಕಾಸ್ ಡ್ಯೂ ಟು ದ ಡಿಫಿಷಿಯನ್ಸ್ ಆಫ್ ಎ ವಿಟಮಿನ್. ಇರುಳುಗುರುಡುತನ ಅಂತ ಇರಲ್ಲ, ಅದನ್ನು ಸಂಜೆ ಕುರುಡುತನ ಅಥವಾ ಇರುಳುಗುರುಡುತನ ಅಂತೀವಲ್ಲ, ಅದು ವಿಟಮಿನ್ ಎ ಕೊರತೆಯಿಂದ ಬರುತ್ತೆ. ಆರೆಂಜ್ ಈಸ್ ರಿಚ್ ಇನ್ ವಿಟಮಿನ್ ಸಿ. ಹುಳಿಯಾದ ಎಲ್ಲ ಹಣ್ಣುಗಳಲ್ಲಿ ವಿಟಮಿನ್ ಸಿ ರಿಚ್ ಆಗಿರುತ್ತೆ, ವಿಟಮಿನ್ ಸಿ. ಓಕೆ, ಫೈನ್. ನೆಕ್ಸ್ಟ್ ನೋಡೋಣ. ರೈಟ್ ದ ರೀಸನ್ಸ್ ಫಾರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಹೇಳಿಕೆಗಳಿಗೆ ಕಾರಣವನ್ನು ಕೊಡಬೇಕಂತೆ. ಸೊ ಬನ್ನಿ ನೋಡೋಣ. ವಿ ಶುಡ್ ನಾಟ್ ಈಟ್ ಕಂಟ್ಯಾಮಿನೇಟೆಡ್ ಫುಡ್. ನಾವು ಕಲುಷಿತವಾದ ಆಹಾರವನ್ನು ನಾವು ತಿನ್ನಬಾರ್ದಂತೆ, ಅಶುದ್ಧವಾದ ಆಹಾರ. ಇಲ್ಲಿಂದ ಆನ್ಸರ್ ಇದೆ. ಕಂಟ್ಯಾಮಿನೇಟೆಡ್ ಫುಡ್ ಮೇ ಕಂಟೈನ್ ಜರ್ಮ್ಸ್, ಸೂಕ್ಷ್ಮಾಣುಜೀವಿಗಳನ್ನು ಹೊಂದಿರುತ್ತೆ. ಆ್ಯಂಡ್ ಕ್ಯಾನ್ ಕಾಸ್ ಡಿಸೀಸಸ್, ಇದರಿಂದ ನಮಗೆ ನಮ್ಮ ಆರೋಗ್ಯ ಕೆಡತ್ತೆ, ಕಾಯಿಲೆಗಳು ಬರುತ್ತೆ. ಸೆಕೆಂಡ್ ಕ್ವಶನ್, ವಿ ಶುಡ್ ಈಟ್ ಬ್ಯಾಲೆನ್ಸ್ಡ್ ಫುಡ್. ನಾವು ಸಮತೋಲನವಾದ ಆಹಾರವನ್ನು ಸೇವಿಸಬೇಕಂತೆ. ಯಾಕೆ? A balanced diet provides all the nutrients. ಈ ಒಂದು ಸಮತೋಲನ ಆಹಾರ ಎಲ್ಲ ರೀತಿಯಾದಂಥ ಪೋಷಕಾಂಶಗಳನ್ನು ಕೊಡುತ್ತೆ. ನೀಡೆಡ್ ಫಾರ್ ಗ್ರೋತ್, ನಮ್ಮ ಬೆಳವಣಿಗೆಗೆ ಅದು ಸಹಕಾರಿ, ಮತ್ತು ಶಕ್ತಿಯನ್ನು, ಎನರ್ಜಿ ಆ್ಯಂಡ್ ಗುಡ್ ಹೆಲ್ತ್, ಒಳ್ಳೆಯ ಆರೋಗ್ಯ ಕಾಪಾಡೋಕ್ಕೋಸ್ಕರ ಎಲ್ಲ ನ್ಯೂಟ್ರಿಯೆಂಟ್ಸ್ ಬೇಕಲ್ವಾ, ಅದಕ್ಕೋಸ್ಕರ ವಿ ಶುಡ್ ಈಟ್ ಬ್ಯಾಲೆನ್ಸ್ಡ್ ಫುಡ್. ಥರ್ಡ್ ಕ್ವಶನ್, ವಿ ಶುಡ್ ಕವರ್ ದ ಪ್ರಿಪೇರ್ಡ್ ಫುಡ್ ಐಟಮ್ಸ್ ಪ್ರಾಪರ್ಲಿ. ಹೌದು, ನಾವೇನು ಆಹಾರ ತಯಾರಿಸಿರ್ತೀವಲ್ವ, ಅದನ್ನು ಸರಿಯಾಗಿ ಮುಚ್ಚಿಡಬೇಕು. ಯಾಕೆ? ಇಟ್ ಪ್ರೊಟೆಕ್ಟ್ಸ್ ದ ಫುಡ್ ಫ್ರಮ್ ಡಸ್ಟ್, ಫ್ಲೈಸ್ ಆ್ಯಂಡ್ ಜರ್ಮ್ಸ್. ಇದು ನಮ್ಮ ಆಹಾರವನ್ನು ಈ ಒಂದು ಯಾವುದರಿಂದ, ಡಸ್ಟಿಂದ ಅಂತ ಅಂದರೆ ಧೂಳಿಂದ, ಫ್ಲೈಸ್ ಅಂತ ಅಂದರೆ ನೊಣಗಳಿಂದ, ಮತ್ತು ಜರ್ಮ್ಸ್ಗಳಿಂದ, ಸೂಕ್ಷ್ಮಾಣುಜೀವಿಗಳಿಂದ ಉಳಿಸತ್ತೆ. ಓಕೆ, ವಿ ಶುಡ್ ನಾಟ್ ಈಟ್ ಫುಡ್ ಆ್ಯಂಡ್ ಕಟ್ ಫ್ರೂಟ್ಸ್ ಕೆಪ್ಟ್ ಓಪನ್ ಆ್ಯಂಡ್ ಸೋಲ್ಡ್ ಆನ್ ದ ರೋಡ್ ಸೈಡ್. ಬೀದಿಯಲ್ಲಿ ತೆರೆದಿಟ್ಟ ಮಾರುವ ಆಹಾರ ಮತ್ತು ಕತ್ತರಿಸಿದ ಹಣ್ಣುಗಳನ್ನು ನಾವು ತಿನ್ನಬಾರ್ದಂತೆ. ಹೌದು, ದೆ ಮೇ ಬಿ ಕಂಟ್ಯಾಮಿನೇಟೆಡ್, ಅವು ಅಶುದ್ಧವಾಗಿರುತ್ತೆ, ಕಲುಷಿತವಾಗಿರುತ್ತೆ. ಯಾವುದರಿಂದ? ಬೈ ಡಸ್ಟ್, ಧೂಳಿಂದ, ಆ್ಯಂಡ್ ಜರ್ಮ್ಸ್ ಆ್ಯಂಡ್ ಕ್ಯಾನ್ ಕಾಸ್ ಡಿಸೀಸಸ್, ಸೂಕ್ಷ್ಮಾಣುಜೀವಿಗಳಿಂದ ಮತ್ತು ಧೂಳಿಂದ ಅವು ಅಶುದ್ಧವಾಗಿರುತ್ತೆ. ಇದರಿಂದ ನಮ್ಮ ಆರೋಗ್ಯ ಕೆಡುತ್ತೆ, ಕಾಯಿಲೆಗಳು ಬರುತ್ತೆ, ಡಿಸೀಸಸ್, ಕಾಯಿಲೆಗಳು. ಸೊ ಮ್ಯಾಚ್ ದ ವೈಟಮಿನ್ಸ್ ಆ್ಯಂಡ್ ದೇರ್ ಯೂಸಸ್. ಜೀವಸತ್ವಗಳು ಮತ್ತು ಅವುಗಳ ಉಪಯೋಗವನ್ನು ಹೊಂದಿಸಿ ಬರೆಯಿರಿ. ಅಂದರೆ ವಿಟಮಿನ್ ಎ ಪ್ರಿಸರ್ವ್ಸ್ ಐಸೈಟ್ ಆ್ಯಂಡ್ ಸ್ಕಿನ್, ಚರ್ಮ ಮತ್ತು ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತೆ. ವೈಟಮಿನ್ ಬಿ ಪ್ರೊಟೆಕ್ಟ್ಸ್ ಹಾರ್ಟ್ ಆ್ಯಂಡ್ ಡೈಜೆಸ್ಟಿವ್ ಸಿಸ್ಟಮ್, ಹೃದಯ ಮತ್ತು ಜೀರ್ಣಾಂಗ ವ್ಯೂಹದ ಆರೋಗ್ಯ ಉತ್ತಮವಾಗುತ್ತೆ. ವೈಟಮಿನ್ ಸಿ ಪ್ರೊಟೆಕ್ಟ್ಸ್ ಟೀತ್ ಆ್ಯಂಡ್ ಗಮ್ಸ್, ಹಲ್ಲು ಮತ್ತು ಒಸಡಿನ ಆರೋಗ್ಯ ಉತ್ತಮವಾಗುತ್ತೆ. ವೈಟಮಿನ್ ಡಿ ಪ್ರೊಟೆಕ್ಟ್ಸ್ ಬೋನ್ಸ್ ಆ್ಯಂಡ್ ಟೀತ್, ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಅಗತ್ಯವಾಗಿದೆ. ಸೊ ಇಲ್ಲಿಗೆ ನಮ್ಮ ಈ ಒಂದು ಪಾಠದ ಕ್ವಶನ್ ಆನ್ಸರ್ಸ್ಗಳು ಮತ್ತು ಎಕ್ಸ್ಪ್ಲನೇಷನ್ ಮುಗಿದಿದೆ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು.